ಸರ್ ಚುನಾವಣೆಯನ್ನು ಎದುರಿಸಲಿ ಅಂತೇಳಿ ಹೇಳಿರುತ್ತೆ. ಅಂದ್ರೆ ಸಂಸದರು ಯಾರು ಪ್ರಯತ್ನನೇ ಮಾಡ್ತಾರ. ಸರ್, ಗೌರವಾನ್ವಿತ ಡಿ.ಕೆ. ಶಿವಕುಮಾರ್ ಅವರ ನೇತೃತ್ವದಲ್ಲೇ ದೆಹಲಿಯಲ್ಲಿ 2 ಬಾರಿ ಮೀಟಿಂಗ್ ಆಗಿದೆ. ಪಕ್ಷಾತೀತವಾಗಿ ಕರ್ನಾಟಕ ಭವನದಲ್ಲಿ ಎಲ್ಲ ಸಂಸತ್ ಸದಸ್ಯರು ನಾವೆಲ್ಲರೂ ಕೂಡ ಇದ್ವಿ. ನಮ್ಮ ಕೇಂದ್ರದ ಸಚಿವರಾದಂಥ ಪ್ರಹ್ಲಾದ್ ಜೋಶಿ ಅವರು, ನಿರ್ಮಲಾ ಸೀತಾರಾಮನ್ ಜಿ ಅವರು, ನಮ್ಮ ಸೋಮಣ್ಣ ಅವರು ಎಲ್ಲರೂ ಕೂಡ ಇದ್ದರು. ಎಲ್ಲ ಚರ್ಚೆ ಆಗಿದೆ. ಅವರೆಲ್ಲರ ನೇತೃತ್ವದಲ್ಲಿ ನಾವು ಹೋಗಿ ಮೆಮೊರಾಂಡಮ್ ಕೊಟ್ಟಿದ್ವಿ. ಇವರು ಸಬ್ಮಿಟ್ ಮಾಡುವಂಥ ಕೆಲವು ಟೆಕ್ನಿಕಲ್ ಮಿಸ್ಟೇಕಿಂದ ಇದು ಡಿಲೇ ಆಗ್ತಿದೆ ಹೊರತು ಬೇರೆ ಯಾವುದೇ ರಾಜಕಾರಣ ಇದರಲ್ಲಿಲ್ಲ. ಸರಿಯಾದ ರೀತಿಯಲ್ಲಿ ಕೇಂದ್ರ ಸರ್ಕಾರವನ್ನು ಕನ್ವಿನ್ಸ್ ಮಾಡಿ ಹಣ ತರುವಂಥ ಯೋಗ್ಯತೆ ಇವರಿಗಿಲ್ಲ ಬಿಟ್ಟರೆ ಬೇರೆ ಯಾವುದೂ ಇದರಲಿಲ್ಲ. ಅಭಿವೃದ್ಧಿ ವಿಚಾರದಲ್ಲಿ ಇವತ್ತು ತಾವೇ ಯೋಚನೆ ಮಾಡಿ, ಸ್ವಾತಂತ್ರ್ಯ ಬಂದ ಮೇಲೆ ಇವ್ರು ಮಾಡಿದಂಥ ಅಭಿವೃದ್ಧಿ ಕೆಲಸಗಳು ಎಷ್ಟು, ಇವತ್ತು ನಾವು ಹೆಂಗೆ ನೀರಾವರಿ ಯೋಜನೆಗಳು ಮಾಡ್ತಾ ಇದ್ದೀವಿ, ಹೆಂಗೆ ನದಿ ಜೋಡಣೆ ವಿಚಾರದಲ್ಲಿ ಪಾಸಿಟಿವ್ ಕೇಂದ್ರ ಸರ್ಕಾರ ಯೋಚನೆ ಮಾಡ್ತಾ ಇದೆ. ಹಾಗೆ ಇವರಿಂದ ಪಾಠ ಕಲಿಯೋಂಥ ಅವಶ್ಯಕತೆ ಇಲ್ಲ. ಸರಿಯಾದ ರೀತಿಯಲ್ಲಿ ಒಬ್ಬ ಗೌರವಾನ್ವಿತ ನೀವೊಬ್ಬರು ಅನುಭವಿ ಮಂತ್ರಿಗಳಿದ್ದಾರೆ, ಸರಿಯಾದ ರೀತಿಯಲ್ಲಿ ಕೇಂದ್ರದಲ್ಲಿ ಕನ್ವಿನ್ಸ್ ಮಾಡಿ ಅನುದಾನ ತರುವಂಥ ವಿಚಾರದಲ್ಲಿ ಪ್ರಯತ್ನ ಮಾಡಬೇಕು ಅಂತ ನಾನು ಒತ್ತಾಯನ ಮಾಡ್ತೇನೆ ಸರ್. ಮೋದಿ ಅವರ ತಾಯಿ ಪ್ರಧಾನಿಯವರ ತಾಯಿನ ವಿಡಿಯೋ ಮಾಡಿ ಒಂದು ವೈರಲ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿಯ ಒಂದು ತಂತ್ರಜ್ಞಾನವನ್ನು ಉಪಯೋಗಿಸ್ಕೊಂಡು ಗೌರವಾನ್ವಿತ ಪ್ರಧಾನಮಂತ್ರಿಗಳ ತಾಯಿಯ ಭಾವಚಿತ್ರನ ಉಪಯೋಗಿಸ್ಕೊಂಡು ಮತದಾರರಿಗೆ ತಪ್ಪು ತಿಳುವಳಿಕೆ ಕೊಡುವಂಥ ಕೆಲಸವನ್ನು ಮಾಡ್ತಿದ್ದು ಯಾವುದು ಕೂಡ ಹೊಸತೇನಲ್ಲ ಇವ್ರದ್ದು. ಇವತ್ತು ಅವ್ರಿಗೆ ವಿಚಾರಗಳೇ ಇಲ್ಲ ಅವರಿಗೆ. ಹಾಗಾಗಿ ಇವತ್ತು ರಾಹುಲ್ ಗಾಂಧಿ ಅವರು ಇವತ್ತು ಬಿಹಾರಲ್ಲಿ ವೋಟ್ ಚೋರಿ ಅಂತೇಳಿ ಇಟ್ಕೊಂಡು ಅದೊಂದು ದೊಡ್ಡ ಭಾಷಣ ಮಾಡ್ತಿದ್ದಾರೆ. ಯಾಕಂದರೆ ದೇವ್ರ ದಯಿಂದ ರಾಷ್ಟ್ರಪತಿ ಚುನಾವಣೆಯಲ್ಲೂ ಕೂಡ ಅವ್ರ ಕಡೆಯವರೇ ಬೇಸತ್ತು ಇವತ್ತು NDA ಅಭ್ಯರ್ಥಿ ಉಪರಾಷ್ಟ್ರಪತಿ ಗೆಲ್ಲಿಸಿ ಅದಕ್ಕೊಂದು ವೋಟ್ ಚೋರಿ ಅಂತ ಯಾಕೊಂದು ಹೇಳಿಲ್ಲ ಅನ್ನೋದು ಬಿಟ್ಟರೆ ಇವತ್ತು ಕರ್ನಾಟಕದಲ್ಲೂ ಕೂಡ ಬ್ಯಾಲೆಟ್ ಬಗ್ಗೆ ಮಾತಾಡ್ತಾ ಇದ್ದಾರೆ ಇವತ್ತು. ಹಾಗಿದ್ರೆ ತುಂಬ ಸಂತೋಷ. ಅವ್ರ ವಿಶ್ವಾಸ ಇದ್ದರೆ ಇದೇ ಒಂದು ವೋಟಿಂಗ್ ಮೆಷಿನ್ ಮುಖಾಂತರ ಗೆದ್ದು ಬಂದವರು ಇದು ಬ್ಯಾಲೆಟ್ ಮುಖಾಂತರ ಮತ್ತೊಮ್ಮೆ ಚುನಾವಣೆ ಎದುರಿಸಲ್ಲ ಆ ವಿಶ್ವಾಸ ಇದ್ದರೆ. ಅದು ಬಿಟ್ಟು ಈ ರೀತಿಯಂಥ ಯಾವುದೇ ಅಭಿವೃದ್ಧಿ ಹೀನ ಈ ಸರ್ಕಾರ ಬೇರೆ ಬೇರೆ ವಿಚಾರಗಳನ್ನ ಬೇರೆ ಬೇರೆ ಕಡೆ ಡೈವರ್ಟ್ ಮಾಡಲಿಕ್ಕೋಸ್ಕರನೇ ಸ್ಟ್ರಾಟಜಿ ಮಾಡಲಿಕ್ಕೋಸ್ಕರ ಅಲ್ಲಿ ಯಾವುದೋ ಒಂದು ಟೀಮ್ ಇದೆಯೋ ಗೊತ್ತಿಲ್ಲ. ಹಾಗಾಗಿ ಈ ಪ್ರಕಾರ ಈಗ ರಾಜ್ಯದಲ್ಲೂ ಕೂಡ ಇವತ್ತು ಬಿಹಾರಲ್ಲೂ ಕೂಡ ಮೋದಿಜಿಯವರ ತಾಯಿಯ ಒಂದು ಭಾವಚಿತ್ರವನ್ನು ಬೇರೆ ರೀತಿಯಲ್ಲಿ ಉಪಯೋಗಿಸ್ಕೊಂಡು ಅವಮಾನ ಮಾಡುವಂಥ ಪ್ರಯತ್ನ ಮಾಡ್ತೇವೆ. ಸರಿಯಾದ ರೀತಿಯಂಥ ಉತ್ತರವನ್ನು ನಾಳೆ ತುಂಬ ದಿನ ಕಾಯಬೇಕಿಲ್ಲ. ಇನ್ನು 2 ಮಂತ್ಸಲ್ಲಿ ಕ್ಯಾಲೆಂಡರ್ ಆಫ್ ಇವೆಂಟ್ ಅನೌನ್ಸ್ ಆಗುತ್ತೆ. ಉತ್ತರ ಆದಷ್ಟು ಬೇಗ ಸಿಗುತ್ತೆ ಸರ್.